ನಿನ್ ಸೀಮಂತ ಖರ್ಚಿಗೋಸ್ಕರ ನನ್ ದುಡ್ಡಲ್ಲಿ ನಿನಗೆ 10 ಲಕ್ಷ ಕೊಡ್ತಾ ಇದ್ದೀನಿ. ತಗೋ. ಚೆಕ್ಕ? ಹಾ, ಅಡ್ಗೆ ಚೆಕ್ಕೇನೋ ಅಥವಾ ಬೇರೆ ಏನೋ ಅಂತ ಅನ್ಕೋಬೇಡ ಸುಮ್ನ. ಮಾತ್ ಕೊಟ್ಟ ಹಾಗೆ 10 ಲಕ್ಷ ಕೊಟ್ಟಿದ್ದಾರೆ ನಮ್ಮ ಮಾಮು. ಅರ್ಥ ಆಯ್ತು ಬಾವಾ. ಆದ್ರೆ ಇದನ್ನಿಟ್ಕೊಂಡು ನಾನೇನ್ ಮಾಡ್ಲಿ? ಏನ್ ಹಾಗಂತಿದ್ಯಾ ಸುಮನ? ಬೇಡ ಅಂದ್ರೆ ಹೇಳು, ವಾಪಸ್ ತಗೋತೀವಿ. ಅಯ್ಯೋ, ನಾನ್ಯಾಕೆ ಹಾಗನ್ಲಿ? ಚೆಕ್ ನನಗ್ ಕೊಟ್ಟಿದ್ದೀರಾ, ತಾಯಿ ಬೇರೆ ಆಗ್ತಿದ್ದೀನಿ, ಬ್ಯಾಂಕ್ಗೆ ಹೋಗಿ ಡ್ರಾ ಮಾಡೋದ್ ಕಷ್ಟ ಆಗತ್ತಲ್ವಾ? ನೀವೇ ಡ್ರಾ ಮಾಡ್ಕೊಂಡ್ ಬಂದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ತಿದ್ದೀನಿ. ನೋಡುದ್ರ ಮಾಮ್, ನಿಮ್ ಚಿಕ್ಕ ಸೊಸೆ ಸೈಲೆಂಟ್ ಆಗಿ ನಮ್ಗೆ ಕೆಲ್ಸ ಕೊಡ್ತಾ ಇದ್ದಾಳೆ. ಪರವಾಗಿಲ್ಲ ಬಿಡು. ಅಷ್ಟು ದುಡ್ಡನ್ನ ಕಣ್ಣಾರೆ ನೋಡೋದ್ ಕೂಡ ಅದೃಷ್ಟನೇ ಅಲ್ವಾ? ಬ್ಯಾಂಕ್ಗೆ ಹೋಗಿ ಡ್ರಾ ಮಾಡ್ಕೊಂಡ್ ಬಾ. ಹಾ, ಹೌದೌದು. ಅದನ್ ಕೈಯಲ್ಲಿ ಹಿಡ್ಕೊಂಡು ಎಣಿಸ್ತಾ ಇದ್ರೆ ಅದ್ರ ಸಂತೋಷನೇ ಬೇರೆ. ಡೆಲಿವರಿ ಡೇಟ್ ಹತ್ರ ಬರ್ತಾ ಇದ್ರು ಕೋರಿಕೆಗಳು ಮಾತ್ರ ಕಮ್ಮಿನೇ ಆಗಿಲ್ಲ ನಮ್ ಸುಮನಾಗೆ. ಏಯ್, ಚಿಕ್ಕ ಹುಡುಗಿ ಕೇಳಿದಾಳೆ ಇಲ್ಲ ಅನ್ಬಾರ್ದು. ಅಷ್ಟು ದುಡ್ಡನ್ನ ನಾನ್ 1 ತಿಂಗಳಲ್ಲಿ ನಿಮಗೆ ವಾಪಸ್ ಕೊಟ್ಬಿಡ್ತೀನಿ. ಪರವಾಗಿಲ್ಲಮ್ಮ, ಈ ವಯಸ್ಸಲ್ಲಿ ಇಷ್ಟು ದುಡ್ಡು ಇಟ್ಕೊಂಡು ನಾನೇನ್ ಮಾಡಕ್ಕಾಗತ್ತೆ? ಅದಕ್ಕೆ ಸೊಸೆಯಂದ್ರಿಗೆ ಕೊಡ್ತಾ ಇರ್ತೀನಿ. ನಮ್ಮ ಅಕ್ಕಂಗೂ ಕೊಟ್ಟಿದ್ದೀರಾ ನೀವು? ಚಚಾ, ನಮ್ಮ ಮಾಮ್ ಆತರ ಕೆಲಸ ಮಾಡಲ್ಲ. ಹಾಸಿನಿಗೂ ಕೂಡ ಇದುವರೆಗೂ ಒಂದೇ ₹1 ಕೂಡ ಕೊಟ್ಟಿಲ್ಲ. ನನಗ್ ಮಾತ್ರ ಯಾಕೆ ಕೊಟ್ರಿ ಅತ್ತೆ? ಏನೇ ಇದ್ರು ಸರಿ, ನೇರವಾಗಿ ನ್ಯಾಯವಾಗಿ ಮಾತಾಡ್ತೀಯ. ಅತ್ತೆ ಅಂತ ನನಗ್ ಗೌರವ ಕೊಡ್ತೀಯ. ನನಗ್ ತುಂಬಾನೇ ಲಾಯಲ್ ಆಗಿರೋರ್ಗೆ ನಾನ್ ಕೂಡಿಟ್ಟಿರೋ ದುಡ್ಡನ್ನ ದಾನವಾಗಿ ಕೊಡ್ತಿರೋದ್ರಲ್ಲೇನ್ ತಪ್ಪಿದೆ? ನೀವೆಷ್ಟು ಒಳ್ಳೆಯವರು ಅತ್ತೆ. ಈ ಮಾತನ್ನ ನಾನು ಯಾವತ್ತೂ ಹೇಳಿಲ್ಲ ಸುಮ್ನಾ. ನಮ್ಮ ಅಕ್ಕ ಹೇಳಲ್ಲ ಬಿಡಿ. ಹೊಗಳಿದ್ರೆ ಕೆಟ್ಟೋಗ್ತಾರೆ ಅಂತ ಅಜ್ಜಿರ್ ತರ ಮಾತಾಡ್ತಿರ್ತಾಳ ಅವಳು. 100 ಕೋಟಿ ಇದ್ರೂನು ಮಿಡಲ್ ಕ್ಲಾಸ್ ಜನಗಳ ಹಾಗೆ ಸಾದಾ ಸೀದವಾಗಿ ಬದುಕ್ತಾ ಇರೋ ನಯನಿ ಬಗ್ಗೆ ಏನ್ ಹೇಳ್ತೀಯ ಬಿಡು. ನೀನ್ ಶ್ರೀಮಂತಳಾದ್ರೆ ಹಾಗಿರ್ಬೇಡ. ಎಷ್ಟು ದಿನ ಬದುಕ್ತೀವಿ ಅನ್ನೋದಕ್ಕಿಂತ ಎಷ್ಟು ರಿಚ್ ಆಗಿ ಬದುಕ್ತೀವಿ ಅನ್ನೋದೇ ಮುಖ್ಯ. ನನ್ ಹೆರಿಗೆ ಟೈಮಲ್ಲಿ ನನ್ ಕಷ್ಟ ಪಡ್ಬೋದೇನೋ ಅತ್ತೆ, ಆದ್ರೆ ಆಮೇಲೆ ಎಲ್ರು ನಾನ್ ಮಾಡೋಂತ ಸ್ಟೈಲ್ ನೋಡಿ ಶಾಕ್ ಆಗ್ಬಿಡ್ತಾರೆ. ನನಗ್ ಗೊತ್ತಲ್ವಾ ಸುಮನ, 2ನೇ ಸೀಮಂತನ ಕೂಡ ತುಂಬಾ ಚೆನ್ನಾಗ್ ಮಾಡು. ಇನ್ನೂ ದುಡ್ಡು ಬೇಕು ಅಂದ್ರೆ ಕೇಳು, ಕೊಡ್ತೀನಿ. ಸರಿ ಅತ್ತೆ, ನೀವ್ ಹೋಗಿ ಬಾವಾ. ಸರಿ ಬಿಡು, ಬರ್ತೀನಿ ಅತ್ತೆ. ಮಾಮ್, ನಿಜವಾಗ್ಲೂ ನಿಮ್ಗೆ ದುಡ್ಡಿನ ಮೇಲೆ ಆಸೆ ಹೊಟ್ಟೋಯ್ತಾ? ನಾನ್ ಸತ್ತಿದ್ದೀನ? ನೀವು ಅಷ್ಟು ಬೇಗ ಸಾಯ್ತೀರಾ? ಏಯ್, ಮತ್ಯಾಕೋ ಈ ರೀತಿ ಕೇಳ್ತಿದ್ಯಾ? ಅವಳಗ್ ಡೆಲಿವರಿ ಆದ್ಮೇಲೆ ಬರೋ ಆಸ್ತಿಗೆ ನಾಮಿನಿ ಆಗೋ ಹಕ್ಕು ನನಗ್ ಕೊಡ್ಬೇಕು ಅಂತ 10 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಚಿಲ್ರೆ ಕಾಸಿನ ಬಗ್ಗೆ ಯೋಚನೆ ಮಾಡಬಾರ್ದು ವಲ್ಲಭ. ಅರ್ಥ ಆಯ್ತು ಮಾಮ್. ಅರ್ಧ ಗಂಟೆಲಿ ಕ್ಯಾಶ್ ತಗೊಂಡ್ ಬರ್ತೀನಿ. ಬ್ಯಾಂಕ್ ಅವರು ನನಗೂ ಕಂಪ್ಯೂಟರಲ್ಲಿ ತೋರಿಸಿದ್ರು, ದೊಡ್ಡಮ್ಮನ ಫಿಂಗರ್ ಪ್ರಿಂಟ್ಸ್ ಇಲ್ಲದೆ ಆಕ್ಟಿವೇಟ್ ಆಗಲ್ಲ. ಹಾಗಿದ್ಮೇಲೆ ಅವ್ರು ಬಂದಾಗೆ ಅಲ್ವಾ? ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ.
ಏನ್ ಸುಮನ ಈಗ್ಲೂ ಈ ಅತ್ತೆ ಗ್ರೇಟು ಒಳ್ಳೆಯವರು ಧಾರಾಳ ಅಂತ ಹೇಳ್ತೀಯಾ? ತನ್ನ ಸೀಮಂತ ನಡೆಯುತ್ತೋ ಇಲ್ವೋ ಅಂತ ಚಿಕ್ಕ ಮಹತೆ ಯೋಚಿಸ್ತಾ ಇರಬೇಕು. ಹಾಗನ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಕೊಡ್ತೀನಿ ಅನ್ನಲ್ಲ. ಬೇಕಾಗಿಲ್ಲ ಬಾವಾ. ನೀವು ಕೊಡ್ತೀನಿ ಅನ್ನೋದು ನಮ್ಮ ಅಕ್ಕ ಬೇಡ ಅನ್ನೋದು, ಇಬ್ರು ನನ್ನ ಇನ್ಸಲ್ಟ್ ಮಾಡೋದು ನಡೀತಾನೆ ಇದೆ. ಯಾರನ್ನೂ ಕೇಳಲ್ಲ. ನನ್ ಕತ್ತಲಿರೋ ತಾಳಿನ ಮಾರಾದ್ರೂ ಸರಿ, ನಾನ್ ಸೀಮಂತ ಮಾಡ್ಕೋತೀನಿ. ಬಾಯ್ ಮುಚ್ಚು. ಮಂಗಳ್ಸೂತ್ರನ ಯಾವಾಗ ತೆಗಿತಾರೆ ಗೊತ್ತಾ? ನನ್ ಗಂಡ ಸತ್ ಮೇಲೆ. ಏಯ್, ನನ್ ಗಂಡ ಬದುಕಿದ್ರು ಒಂದೇ, ಸತ್ರು ಒಂದೇ. ನನ್ನ ಮುದ್ದು ಕೂಸತ್ರ ನನ್ನ ನೋವನ್ನು ಹಂಚ್ಕೋತಿದ್ದೀನಿ. ಅಂತ ಕಷ್ಟ ಏನ್ ಬಂತು? ಬರೀ ಒಂದ್ಸಲ ಹೇಳ್ತೀನಿ, ಮತ್ತೆ ರಿಪೀಟ್ ಮಾಡೋದಿಲ್ಲ, ಆಯ್ತಾ? ಪರವಾಗಿಲ್ಲ ಹೇಳಿ. ನಮ್ಮ ಅಮ್ಮನ ಸೊಸೆಗೆ ಗಂಡ ಆಗಿರೋ ನಾನು ಮಗಳಾಗಿ ಅಮ್ಮನ ಹೆತ್ತು ಆಕೆನ ಅತ್ತೆ ಅಂತ ಅನ್ಕೊಳ್ದೆ, ಮಗಳಾಗಿರೋ ನಿನ್ನ ಅಮ್ಮ ಅಂತ ಹೇಳೋದಕ್ಕೆ ಹೇಳ್ದೆ. ಏನೇನು ಮತ್ತೆ ಹೇಳಿ? ಹಲೋ ಮೇಡಮ್, ಆಗ್ಲೇ ಹೇಳ್ದೆ ಮತ್ತೆ ಹೇಳಲ್ಲ ಅಂತ. ಸರಿ ಬಿಡಿ, ನಾನ್ ಕೇಳೋ ಪ್ರಶ್ನೆಗಾದ್ರೂ ಸರಿಯಾಗಿ ಉತ್ತರ ಕೊಡಿ. ಕೇಳು. ಗಾಯತ್ರಿ ಅಮ್ಮವ್ರನ್ನ ಬ್ಯಾಂಕ್ ಕರ್ಕೊಂಡು ಹೋಗಿದ್ಯಾರು? ಯಾಕೆ ಹಾಗೆ ನೋಡ್ತಿದ್ದೀರಾ ಯಜಮಾನ್ರೆ? ನೈನಿ, ನಮ್ಮಮ್ಮನ ಬ್ಯಾಂಕಿಗೆ ಯಾರು ಕರ್ಕೊಂಡು ಹೋಗ್ತಾರೆ? ಅವ್ರು ಇಲ್ವಲ್ಲ. ನೀವು ಬೇಕು ಅಂತಲೇ ಹೀಗೆ ಮಾಡ್ತಿದ್ದೀರಾ ಅಂತ ನಾನು ಹೇಳಲ್ಲ, ಆದರೆ ನನಗೆ ಗೊತ್ತಿರೋದನ್ನ ನಿಮಗೆ ಹೇಳ್ತೀನಿ. ಏನದು? ಗಾಯತ್ರಿ ಅಮ್ಮವ್ರ ಫಿಂಗರ್ ಪ್ರಿಂಟ್ನ ಆಕ್ಟಿವೇಟ್ ಮಾಡಿದ್ದು ಯಾರು? ನೀವು ಇಲ್ಲ ನಾನಾಗಿರ್ಬೇಕು, ಹೌದಾ ಯಜಮಾನ್ರೆ? ಹೌದು. ನಾನಂತೂ ಆ ಕೆಲಸ ಮಾಡಿಲ್ಲ. ನೀವು ಮಾಡಿದ್ರೆ ನನಗೆ ಹೇಳ್ದೆ ಅಂತೂ ಇರಲ್ಲ. ಇನ್ಯಾರು ಮಾಡ್ತಾರೆ? ಅದೇ ನಿಮ್ಮನ್ನು ಕೇಳ್ತಾ ಇರೋದು ನಾನು. ನನ್ನ ಭಯ ಏನಂದ್ರೆ, ನಮ್ಮಿಬ್ರಿಗೂ ಅಲ್ಲದೆ ಪುನರ್ಜನ್ಮ ಪಡೆದಿರೋ ಗಾಯತ್ರಿ ಅಮ್ಮವರು ಶತ್ರುಗಳ ಕೈಗೆ ಸಿಕ್ಕಿದ್ರೆ ಸಮಸ್ಯೆ ಆಗ್ಬೋದಲ್ವಾ? ನೈನಿ, ಶತ್ರುಗಳು ಯಾರಿದ್ದಾರೆ ಅಂತ? ಕೋಟಿ ಆಸ್ತಿ ಇದ್ರೆ ಶತ್ರುಗಳು ಆಟೋಮೆಟಿಕ್ ಆಗಿ ಹುಟ್ಕೋತಾರೆ. ಅವ್ರಗಳ ಹೆಸರು ಹೇಳಬೇಕು ಅಂತ ಏನಿಲ್ಲ ಯಜಮಾನ್ರೆ. ನಮ್ಮಮ್ಮ ಜೀವಂತವಾಗಿದ್ದಾರೆ ಅಂತ ನೀನು ಖುಷಿ ಪಡ್ತಿರೋ ಹಾಗೆ ನಾನು ಕೂಡ ಅವ್ರನ್ನ ಪತ್ತೆ ಹಚ್ಚೋದು ಸುಲಭ ಆಗುತ್ತೆ ಅಂತ ಖುಷಿ ಪಡ್ತಾ ಇದ್ದೀನಿ ನೈನಿ. ನನಗೇನೋ ನಿಮ್ಮ ಮುಖದಲ್ಲಿ ಆ ಸಂತೋಷ ಕಾಣಿಸ್ಲಿಲ್ಲ ಯಜಮಾನ್ರೆ. ಇನ್ನೇನು ಕಾಣಿಸ್ತಿದೆ? ಗೊತ್ತಿಲ್ದಿರೋ ಗಾಬರಿ. ನನಗ ನೋನೋ ಏನಮ್ಮ ಗಾಯತ್ರಿ, ನಿಮ್ಮಪ್ಪ ವರಿ ಆಗೋದನ್ನ, ಟೆನ್ಷನ್ ಮಾಡ್ಕೊಳ್ಳೋದನ್ನ ನೀನು ಯಾವಾಗಲಾದ್ರೂ ನೋಡಿದ್ಯಾ? ಇಲ್ಲ ತಾನೆ? ನೋಡೇನಿ, ಗಾಯತ್ರಿನೂ ಇಲ್ಲ ಅಂತ ಸ್ಮೈಲ್ ಕೊಡ್ತಾ ಇದ್ದಾಳೆ. ಅವಳೆಲ್ಲದಕ್ಕೂ ನಗ್ತಾನೆ ಇರ್ತಾಳೆ, ಗಾಯತ್ರಿ ಅಮ್ಮವ್ರ ಥರ. ಯಜಮಾನ್ರೆ, ತಗೊಳ್ಳಿ ನೀರು ಕುಡೀರಿ. ಯಾರು ನೆನ್ಸ್ಕೊಂಡ್ರೋ ಏನೋ, ಕುಡೀರಿ. ಅಯ್ಯೋ, ನಂದೀಶ ಹೇಳಿದಾಗೆ ಶಂಖ ಅಮ್ಮನ್ ಸೀರೆಗೆ ಸಿಗಾಕೊಂಡು ಜೋತಾಡ್ತಿದೆ. ಅದು ಹೇಗೆ? ಅದು ಅಲ್ಲಿಗೆ ಹೇಗೆ ಬಂತಕ್ಕ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಸೀರೆ ಉಟ್ಕೋಬೇಕಾದ್ರೆ ನಿಮಗೆ ಗೊತ್ತಾಗ್ಲಿಲ್ವಾ ಅತ್ತೆ? ಆಗಿರ್ಲಿಲ್ಲ. ಇವಾಗಿದೆ ಅಂದ್ರೆ
ಅದರ ಅರ್ಥ ಏನು ಅಂತ ನೀವು ತಿಳ್ಕೋಬೇಕು ಮಾತೆ. ಕೃಷ್ಣನ್ ಪೂಜೆನ ಈ ಪದ್ಮಿನಿ ಏಕಾದಶಿಯಲ್ಲಿ ಮಾಡಬೇಕು ಅಂತ ಅದಕ್ಕೆ ಹೇಳಿದ್ಮೇಲೂ ಕೂಡ ನೀವು ಮಾಡಲ್ಲ ಅಂತ ಹಠ ಮಾಡಿದ್ದಕ್ಕೆ ಚಕ್ರಧಾರಿಯಾಗಿರೋ ಕೇಶವ ಶಂಕದ ರೂಪದಲ್ಲಿ ಅರ್ಥ ಆಗೋ ಥರ ಹೇಳೋ ಪ್ರಯತ್ನ ಮಾಡ್ತಿದ್ದಾನೆ. ವಾಸ್ತವನ ಹೇಳ್ದೆ ವಿಕ್ರಾಂತ್. ಆಶ್ಚರ್ಯ ಆಗ್ತಿದ್ಯಲ್ಲ, ಶಂಕ ನನ್ನ ಸೀರೆ ಸೆರ್ಗಲ್ ಸಿಕ್ಕಾಕೊಂಡಿರೋ ವಿಷಯ ಇಲ್ಲಿ ತನಕ ನನಗೆ ಗೊತ್ತಿರ್ಲಿಲ್ಲ. ಅದ್ರ ಭಾರ ಕೂಡ ನನಗೆ ಗೊತ್ತೇ ಆಗ್ಲಿಲ್ಲ. ಇದರಿಂದ ನಿಮಗ್ ಏನ್ ಅರ್ಥ ಆಯ್ತು? ಏನು? ನಿಮ್ ತೂಕ ಕಮ್ಮಿ ಮಾಡ್ಕೊಳ್ಳಿ ಅಂತ. ನಿನ್ ಮೇಲೆ ನಿಂತ್ಕೋತೀನಿ, ಆಗ ಹೇಳು ನಾನೆಷ್ಟು ಭಾರ ಇದ್ದೀನಿ ಅಂತ. ಸತ್ತೋಗ್ತಾಳಷ್ಟೇ. ಅಯ್ಯ, ಮುದ್ದಾಗಿರೋ ನನ್ನ ಹೆಂಡತಿ ಆಮೇಲೆ ಅಷ್ಟೇ. ಅದಕ್ಕೆನಾ ನೀವು ಲೈಟಾಗಿ ತಗೊಂಡ್ರೂ ಪರವಾಗಿಲ್ಲ, ಆದರೆ ಅವ್ರ ಮಾತುಗಳನ್ನ ನೀವು ಇಗ್ನೋರ್ ಮಾಡಬೇಡಿ. ಪದ್ಮಿನಿ ಏಕಾದಶಿ ಪೂಜೆಗೆ ಬರೀ ಅರೇಂಜ್ಮೆಂಟ್ಸ್ ಮಾತ್ರ ಮಾಡಿದ್ರೆ ಸಾಲದು, ಅದರ ತಕ್ಕ ಹಾಗೆ ಎಲ್ಲ ಆಚಾರಗಳನ್ನು ಪಾಲಿಸ್ಲೂಬೇಕು. ಸರಿ. ಅಕ್ಕನ್ ಸೀರೆಯಲ್ಲಿ ಶಂಕ ಇದ್ದಿದ್ದಕ್ಕೆ ಮನ್ಸು ಬದಲಾಯ್ತು. ಅತ್ತೇನೆ ಇದಕ್ಕೆ ಒಪ್ಕೊಂಡ್ಮೇಲೆ ನಾನ್ಯಾಕ್ ಬೇಡ ಅನ್ಲಿ? ಒಂದ್ 5 ನಿಮಿಷ ಅದನ್ನ ಮೈಗೆ ಹಚ್ಕೊಂಡ್ರೆ ಕೆಲ್ಸ ಮುಗಿಯತ್ತೆ. ನೈನಿ, ಏಯ್, ತಗೋ. ಮಾಮ್, ಇದನ್ ಹೇಗ್ ಕಲ್ಸೋದು? ಅವರನ್ನ ನಾನು ಡೈವರ್ಟ್ ಮಾಡ್ತೀನಿ, ಆಗ ನೀನು ಇದನ್ನ ಕಲಿಸ್ಬಿಡು. ನೀವ್ ಹೆಲ್ಪ್ ಮಾಡಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಮಾಮ್. ಹಸು ಸೆಗ್ನಿ ಜೊತೆ ಏನೇನೋ ಬೆರೆಸಿದ್ದಕ್ಕೆ ಅಲರ್ಜಿ ಆಗೋಯ್ತು ಅಂತ ಜಗಳ ಮಾಡಿದ್ರೆ ಸುಮನನ್ಗೆ ಸಿಟ್ಟು ಬಂದ್ಬಿಡುತ್ತೆ. ಆಮೇಲೆ ಅಕ್ಕ ತಂಗಿ ಮಧ್ಯೆ ಅಂತಿಂತ ಜಗಳ ಆಗಲ್ಲ. ನಯನಿ ಸಗಣಿನ ತಗೊಂಡ್ ಬರ್ತಾ ಇದ್ದಾಳೆ. ನಾವು ಹೋಗೋಣ ಬಾ. ಬನ್ನಿ. ಇಲ್ ನೋಡಿ, ಸ್ವಚ್ಛವಾಗಿರೋ ಹಸು ಸಗಣಿ. ಏನೋ ಅದೊಳ್ಳೆ ಗಂಧ ಅನ್ನೋಂಗ್ ಹೇಳ್ತೀಯಲ್ಲ. ಸಗ್ನಿನೇ, ಅದೇನ್ ಮಣ್ಣು ಅಥವಾ ಗಂಧ ಅಲ್ವಲ್ಲ? ತಿಂದ್ ನೋಡ್ತೀಯಾ? ಚಿಚಿ, ತಮಾಷೆ ಮಾಡ್ಬೇಡ ವಿಕ್ರಾಂತ್. ಸುಮನ 3ನೇ ತಿಂಗಳಲ್ಲಿ ಮಾಡ್ತಿದ್ದ ಬಾಂತಿನ ಇವಾಗ ನೆನ್ಸ್ಕೊಂಡು ಮತ್ತೆ ಮಾಡ್ಬೋದೇನೋ. ಹೌದೌದು, ಮತ್ತೆ ಅದರಿಂದ ನಮ್ಗೇನೆ ತೊಂದರೆ ಆಗತ್ತೆ. ಬಾಮ್ಮ ಕುತ್ಕೊಳ್ಳೋಣ, ನನಗೂ ಸುಸ್ತಾಗ್ತಿದೆ. ಆಹಾ, ಈ ದೃಶ್ಯ ನೋಡೋದಿಕ್ಕೆ ಎಷ್ಟ್ ಚೆನ್ನಾಗಿದೆ. ನೀವು ಮನೆಯವರೆಲ್ಲ ಸೇರ್ಕೊಂಡು ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇದ್ದೀರಾ. ವಲ್ಲಭ, ನಾನ್ ಹೇಗಿದ್ರೂ ಆ ಕೆಲ್ಸ ಮಾಡಲ್ಲ, ನೀನಾದ್ರೂ ಆ ಕೆಲ್ಸಕ್ಕೆ ಕೈ ಹಾಕು. ಸರಿ ಮಾಮ್. ಹಲೋ ಹಸಿ ಕಡ್ಲೆ, ಬನ್ನಿ. ಹಸಿ ಕಡ್ಲೆನಾ? ಯಾಕೆ ಹಾಗಂದೆ? ಯಾವಾಗ ನೋಡಿದ್ರು ಉಸ್ಲಿ ಬೇಕು ಅಂತ ಹೇಳ್ತಿರ್ತಿರಲ್ಲ, ಅದಕ್ಕೆ ಹಾಕ್ ಕರ್ದೆ. ಮಿಸ್ಟರ್ ಹಸ್ಬೆಂಡು. ಏ ಹಾಸ್, ಇವಾಗಾದ್ರೂ ಸ್ವಲ್ಪ ಸುಮ್ನೆ ಇರಬಾರ್ದಾ? ಎಣ್ಣೆ ಮಣ್ಣಿಗೆ ಕುಟ್ಟಿರೋ ನಲ್ಲಿಕಾಯಿ ರಸನ ಚೆನ್ನಾಗಿ ಸೇರಿಸಿ. ನೀವೇ ನೋಡಕ್ಕಾಗ್ಲಿಲ್ಲ ಅಂದ್ಮೇಲೆ ನಾನ್ ಹೆಂಗ್ ನೋಡ್ಲಿ ಅದ್ದೇ? ಏಯ್ ಮೆಂಟಲ್, ಅಮ್ಮ, ನಾನ್ ಹೇಳ್ತಿರೋದು ಪಾಪ ಅವನು ಅಷ್ಟೊಂದು ಒದ್ದಾಡ್ತಿರೋದನ್ನ ಒಬ್ಬ ತಾಯಿಯಾಗಿ ನನ್ ಕೈಲಿ ನೋಡಕ್ ಆಗಲ್ಲ ಅಂತ.
ಹೆಂಡತಿಯಾಗಿ ನಾನು ಅದನ್ನೇ ಹೇಳ್ತಿರೋದು. ಅವ್ರಿಗೆ ಎಲ್ಲೆಲ್ಲಿ ಏನಾಗಿದೆಯೋ, ಗಾಯ ಆಗಿ ನೀಲ್ಗಟ್ಟಿರ್ಬೋದು ಅಂತ ಅನುಮಾನ ನನಗೂ ಇದೆ. ಅಮ್ಮ, ಅಯ್ಯಯ್ಯೋ, ನಾನಿಲ್ಲಿ ಉರಿ ಅಂತ ಸಾಯ್ತಾ ಇದ್ರೆ ನೀವಿಬ್ರು ಡಿಸ್ಕಸ್ ಮಾಡ್ತಾ ಇದ್ದೀರಲ್ಲ, ಬೇಗ ಬಂದು ಯಾರಾದ್ರೂ ಸುರೀರಿ. ಉಫ್. ನಂಗೇನೋ ಫೋನ್ ಬರ್ತಿರೋ ಹಾಗಿದೆ. ಹಲೋ, ಬರ್ತೀನತ್ತೆ. ಏ ಪೌಡರ್. ಬರ್ತೀನಿ ಹಸ್ಬೆಂಡು. ಹಲೋ ಹಾಸಿನಿ ಹಾಸಿನಿ ಹಾಸಿನಿ. ನೋಡಿದ್ರಲ್ಲ ಮ್ಯಾಮ್, ನನ್ಗೆ ವಯಸ್ಸಾದ್ಮೇಲೆ ಅವಳನ್ನ ನೋಡ್ಕೋತಾಳೆ ಅಂತೀರಾ? ಅಲ್ಲಿ ತನಕ ಯಾಕೋ ಈಗ್ಲೇ ತಪ್ಪಿಸ್ಕೊತಿದ್ದಾಳೆ. ಮಾಮ್, ಬೇಗ ಪೌಡರ್ ಹಾಕಿ ಮಾಮ್. ಒಂದ್ ನಿಮಿಷ ಇರು, ಲೈಟ್ಸ್ ಎಲ್ಲ ಆಫ್ ಮಾಡ್ತೀನಿ. ಕರ್ಮ. ಉಪವಾಸ ಇದ್ರೆ ತಿನ್ಬಾರ್ದು ಅಂತಾರೆ, ಆದ್ರೆ ನೀವೇನು ನೀರು ಕುಡಿಬಾರ್ದು ಅಂತ ಹೇಳ್ತಿದ್ದೀರಾ? ಹೇಳ್ಬೇಕು ಅಂದ್ರೆ ಏಕಾದಶಿ ದಿನ ತೊಟ್ಟಿಗೆ ಒಂದ್ ತೊಟ್ಟು ನೀರು ತಾಕ್ಬಾರ್ದು, ಅಷ್ಟು ನಿಷ್ಠೆಯಿಂದ ಇರ್ಬೇಕು. ನನ್ ಗಂಡ ಈಗಾಗ್ಲೇ ಸ್ನಾನ ಮಾಡುವಾಗ ಒಂದ್ ಅರ್ಧ ಲೀಟರ್ನ ಗುಟುಕ್ಕಂತ ಕುಡ್ದಿರ್ಬಹುದು. ತಲೆ ಮೇಲೆ ಬಕೆಟ್ ನೀರ್ ಸೊರದ್ರೆ ಗಾಬ್ರಿಯಲ್ಲಿ ನೀರ್ ಕುಡಿಯಲ್ವೇನೆ? ವಾವ್, ಅತ್ತೆ ನಿಮಗೆ ಸ್ನಾನ ಮಾಡಿಸಿದ್ರ ಮಾವ? ಹೌದು ವಿಕ್ರಾಂತ. ಈ ರೊಮ್ಯಾನ್ಸ್ಗೇನ್ ಕಮ್ಮಿ ಇಲ್ಲ. ಹಾಸಿನಿ ಅಕ್ಕ, ನೀವು ಕೂಡ ದೊಡ್ಡ ಬಾವನ್ಗೆ ಸ್ನಾನ ಮಾಡಿಸಿದ್ರಾ? ಯಾವಾಗ? ಎಮ್ಮೆ ತರ ಗೊರ್ಕೆ ಹೊಡ್ಕೊಂಡ್ ಮಲ್ಕೊಂಡಿರೋರ್ನ ಎಬ್ಬಿಸ್ಬೇಕಾದ್ರೆ ಒಂದ್ ಮಗ್ಗು, ಡ್ರಿಂಕ್ಸ್ ಮಾಡಿ ಪ್ರಜ್ಞೆ ತಪ್ಪಿದ್ರೆ ಮುಖದ ಮೇಲೆ ನೀರ್ ಎರಚಕ್ಕೆ ಒಂದ್ ದೊಡ್ಡ ಜಗ್ಗು, ಅದನ್ನೇ ಸ್ನಾನ ಮಾಡ್ಸೋದ್ ಅನ್ಕೋತೀನಿ ನಾನು. ನಿನಗ್ ಯಾವ್ದೇ ಡ್ರೆಸ್ ಆದ್ರೂ ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ ಕಣೋ. ಅದು ಡ್ರೆಸ್ ಅಲ್ವೇ? ದೊಡ್ಡ ಪೀಸ್ ತಗೊಂಡು ಮೇಲಿಂದ ಕೆಳಗೆ ಸುತ್ಕೊಂಡಿದ್ದಾನೆ. ಗಟ್ಟಿಯಾಗಿ ಹಿಡ್ಕೊಳ್ಳಿ, ಗಾಳಿಗೆ ಹಾರೋದ್ರೆ ಆಮೇಲೆ ನಮ್ ಪ್ರಾಣ ಪಕ್ಷಿನೂ ಹಾರೋಗುತ್ತೆ. ಅದ್ಯಾಕ್ ಹಾಗೆ ಹೇಳ್ತೀರಾ ಅಕ್ಕ? ಅವ್ರಿಗದ್ ಗೊತ್ತಿರಲ್ವಾ? ಹೇಳಕ್ಕಾಗಲ್ವೇ ಸುಮ್ಮಿ? ನಮ್ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ನೋಡ್ಬಾರ್ದು, ನೋಡಿ ಪ್ರಾಣ ಹೊಟ್ಟೋಗ್ಬೋದು. ಡಮ್ಮೋ ಡಮ್ಮ, ಮೊದ್ಲು ಪೂಜೆ ಶುರು ಮಾಡ್ರಮ್ಮ. ನಯನಿ ಹೇಳಿರೋ ಪದ್ಮಿನಿ ಏಕಾದಶಿ ಪೂಜೆ ನಾನ್ ಯಾವತ್ತೂ ಮಾಡಿಲ್ಲ, ಆದ್ರೆ ನನ್ ಮಗನ್ ವಿಷಯದಲ್ಲಿ ಕೆಟ್ಟದ್ದೇ ಆಯ್ತು. ಬೇಜಾರಾಗೋಂಥದ್ದೇನೂ ಇಲ್ಲ. ಈ ಅಧಿಕ ಮಾಸದ ಏಕಾದಶಿ ಪಾಪಗಳನ್ನೆಲ್ಲ ತೊಳೆದಾಕ್ಬಿಡುತ್ತೆ. ಹೌದು, ಪದ್ಮಿನಿ ಏಕಾದಶಿನ ಕಮಲಾ ಏಕಾದಶಿ ಅಂತಾನೂ ಕರೀತಾರೆ. ಮನ್ನೂರ್ ರಾಜ್ಯನ ನೋಡ್ಕೋತಾ ಇದ್ದ ಕಾರ್ತವೀರ ರಾಜನ್ ಹೆಂಡತಿಯಾದ ಪದ್ಮಿನಿ ಆಚರಿಸ್ತಿದ್ರಿಂದ ಈ ಏಕಾದಶಿಗೆ ಆ ಹೆಸರು ಬಂತು. ಅದು ಸರಿ, ಅಲ್ಯಾಕ್ ಮಡ್ಕೆ ಇಟ್ಟಿದ್ದೀರಾ? ಮತ್ತೆ ನಿಮ್ ತಲೆ ಮೇಲೆ ಎಲ್ಲಿಡ್ತಾರೋ ಅಂತ ಭಯ ಆಗ್ತಿದ್ಯಾತೆ? ಏಯ್, ಮಾಮೇನೆ ಮಾಡಿದ್ರು ನಿನ್ಗೆ? ಹಾಗಾದ್ರೆ ನೀವೇನೋ ಮಾಡಿರ್ತೀರಾ, ಅದಕ್ಕೆ ನಿಮ್ಗ್ ಹೀಗಾಗಿರೋದು. ಬೇಡ ನಿನ್ಗೆ. ಅಯ್ಯೋ ಬಾವಾ, ನೀವು ಮುಂದಕ್ಕೆ ಬರಬೇಡಿ. ನಿನ್ ವೇಷಕ್ಕೆ ಭಯ ಪಡ್ತಿದಾರ ಬ್ರೋ. ನಯನಿ, ಅದಕ್ಕೆ ನೀವು ಪೂಜೆ ಶುರು ಮಾಡಿ. ಸರಿ ಯಜಮಾನ್ರೆ. ನೈನಿ, ಕೃಷ್ಣಂಗೆ ಕೀರ್ತನೆಗಳು ಇಷ್ಟ ಇರೋದ್ರಿಂದ ಅವನ್ದೊಂದ್ ಹಾಡಾಡಿ ಆರತಿ ಮಾಡೋಣ. ಸರಿ.
ಮಡಕೆ ಇಟ್ಟಿರೋದು ಯಾಕೆ ಅಂತ ಹೇಳಲೇ ಇಲ್ಲ. ಏನಾಯ್ತು ಚಿಕ್ಕ ಯಜಮಾನ್ರೆ? ಫ್ಲವರ್ ವಾಸ್ ಕೊಟ್ರೆ ಅದನ್ನ ಹೊಡೆದಾಕಿದ್ರಲ್ಲ. ನಿಮಗ್ ತಲೆ ಕೆಟ್ಟಿದ್ಯಾ ಅಂತ ಕೇಳ್ಬೇಕು ಅನಿಸ್ತಾ ಇದೆಯಾ? ನಾನ್ ಯಾಕೆ ಹೇಳಿ, ನೀವೇ ನಂಗೆ ಹೇಳಿದ್ರಲ್ಲ. ಅಲ್ವಾ? ಸೇಮ್ ಫೀಲಿಂಗು ಮನೇಲಿರೋರೆಲ್ರಿಗೂ ಇದೆ ಕಣೆ. ಏಕಾದಶಿ ದಿನ ಶ್ರೀಕೃಷ್ಣನ್ಗೆ ಪೂಜೆ ಮಾಡಿ ಬರೋ ಪುಣ್ಯದಲ್ಲಿ ನಿನಗೂ ಸ್ವಲ್ಪ ಸಿಗ್ಲಿ ಅನ್ಕೊಂಡು ನೈನೇತ್ಗೆ ಆ ಮಡಿಕೆನ ದಾನದ ರೂಪದಲ್ಲಿ ನಿನಗ್ ಕೊಟ್ರೆ ನೀನ್ ಅದನ್ನ ನಿನ್ ಕೈಯಾರೆ ಒಡೆದಾಕ್ಬಿಟ್ಟೆ. ಈ ಫ್ಲವರ್ ವಾಸ್ ತರಾನೇ ಅದು ಚೂರ್ ಚೂರ್ ಆಯ್ತು. ಇದೊಳ್ಳೆ ಚೆನ್ನಾಗಿದೆ. ನಾನ್ ಹಾಗೆ ಮಾಡ್ದೆ ಅಂತ ನೀವು ಹಾಗೆ ಮಾಡ್ತೀರಾ? ತಡ್ಕೊಳಕ್ ಆಗ್ತಿಲ್ಲ ನೀನ್ ಆಡ್ತಿರೋದನ್ನ ನೋಡಿ. ನನ್ನ ಸ್ಥಾನದಲ್ಲಿ ಬೇರೆಯವ್ರು ಇದ್ದಿದ್ರೆ ನಿನಗೇನ್ ಮಾಡ್ತಿದ್ರು ಗೊತ್ತಾ? ಹೂವಿನ ತರ ನೋಡ್ಕೋತಾ ಇದ್ನೇನು. ಹೌದು, ಒಂದಿನ ಆದ್ರೂ ನೀವ್ ನನ್ಗೋಸ್ಕರ ಮಲ್ಲಿಗೆ ಹೂ ತಂದಿದ್ದೀರಾ? ಅಷ್ಟ್ಯಾಕೆ ಒಂದ್ ಗುಲಾಬಿ ಹೂ ಆದ್ರೂ ಕೊಟ್ಟಿದ್ದೀರಾ? ಪಕ್ಕದಲ್ಲಿ ಕೂತ್ರೆ ನಿಮ್ ಪ್ಲೇಟ್ ಇಂದ ಒಂದ್ ಸ್ವೀಟ್ ಕೊಡಲ್ಲ, ಪ್ರೀತಿಯಿಂದ ತಿನ್ಸೋದು ಇಲ್ಲ. ಬಾಯ್ ಮುಚ್ಚೆ. ಹೂ ಕೊಡ್ಸಿದ್ಯಾ ಸ್ವೀಟ್ ಕೊಡ್ಸಿದ್ಯಾ ಅಂತ ಚೀಪಾಗಿ ಯೋಚಿಸ್ತೀಯ ಹೊರತು ಯಾವತ್ತಾದ್ರೂ ಹೆಂಡತಿ ಹಾಗೆ ನಡ್ಕೊಂಡಿದ್ಯಾ ನೀನು? ಯಾಕೆ ನಡ್ಕೊಂಡಿಲ್ಲ? ನಡ್ಕೊಂಡಿದ್ಯಾ. ದುಡ್ಡಿದ್ದಾಗ ಒಳ್ಳೊಳ್ಳೆ ಸೀರೆ ಉಟ್ಕೊಂಡು ಕ್ಯಾಟ್ ವಾಕ್ ಮಾಡೋದು, ಆಸ್ತಿ ಬರುತ್ತೆ ಅಂತ ಸಾಲ ಮಾಡಿ ಶೋಕಿ ಮಾಡೋದು, ಈ ರೀತಿ ನಡ್ಕೊಂಡಿದ್ಯಾ. ಅದನ್ನ ಒಳ್ಳೆ ನಡವಳಿಕೆ ಅನ್ನಲ್ಲ ಕಣೆ. ನೈನಿ ಅದಕ್ಕೇನ ನೋಡು ಹಾಗಿರ್ಬೇಕು. ಅವಳಿಗೇನು ಗೊಂಬೆ ಗುಂಡ್ಗುಂಡಕ್ಕಿದ್ದಾಳೆ. ದಿನ ಮುದ್ದು ಮಾಡಿದ್ರೆ ಎಮ್ಮೆ ಕೂಡ ಡಯಟ್ ಮಾಡಿ ಮೇಕಪ್ ಮಾಡ್ಕೊಂಡು ರೆಡಿ ಆಗತ್ತಂತೆ. ಯಾವಾಗ ನೋಡಿದ್ರು ನಮ್ಮ ಅಕ್ಕನ ಹೊಗಳ್ತಾ ಇರ್ತೀರಾ ನೀವು. ಅದಕ್ಕೆ ನಡ್ಕೊಂಡು ಅಳ್ಬೇಡ ನೀನು. ಸತ್ತಿಲ್ವಲ್ಲ ಅವಳನ್ನ ಹಿಡ್ಕೊಂಡು ಅಳೋದಿಕ್ಕೆ. ಏಯ್ ಬಾಯ್ ಮುಚ್ಚೆ. ನನಗ್ ಹೊಡೆದ್ರೆ ನನ್ ಹೋಟೆಲ್ ಬೆಳಿತಿರೋ ನನ್ ಮಗು ಮೇಲೆ ಆಣೆ. ಕೈಲಾಗ್ದಿರೋರು ಈ ತರ ಆಣೆ ಮಾಡೋದು. ನಿಮ್ ಕೈಲಿ ಏನಾಗತ್ತೆ ಅಂತ ಹೇಳ್ತೀರಾ? ವಿಶಾಲ್ ಭಾವಂತರ ದುಡಿತೀರಾ? ಕಂಪನಿ ಸ್ಟಾರ್ಟ್ ಮಾಡ್ಬೋದಾ? ಹೋಗ್ಲಿ ಹೊಸ ಗಾಡಿ ತಗೊಳಕಾಗತ್ತಾ? ನೋಡು, ಅದನ್ನ ಕೈಲಾಗ್ದಿರೋದು ಅನ್ನಲ್ವೇ, ಇರೋದ್ರಲ್ಲೇ ತೃಪ್ತಿ ಪಡೋ ಆತ್ಮ ಅಂತ ಕರೀತಾರೆ. ಹೀಗ್ ನನಗ್ ಹೇಳೋ ಬದ್ಲು 4 ಜನರನ್ನ ಕೂರಿಸ್ಕೊಂಡ್ ಹೇಳಿದ್ರೆ ನಿಧಾನವಾಗಿ ಒಂದ್ ಆಶ್ರಮನಾದ್ರೂ ಕಟ್ಕೋಬಹುದು. ಕೊನೆಗೆ ಆಗೋದು ಅದೇ ಅಂತ ನನಗೆ ಗೊತ್ತು ಕಣೆ. ನಿನ್ನ ಕಟ್ಕೊಂಡ್ಮೇಲೆನೆ ನನಗೊಂದು ಕ್ಲಾರಿಟಿ ಬಂತು. ನನಗ್ ಸನ್ಯಾಸಿ ಆಗ್ಬೇಕು ಅನ್ನಿಸ್ತು. ಅದಕ್ ನಾನೇ ಕಾರಣ ಅಂತ ಹೇಳ್ಬೇಡಿ. ನೀನೇ. ನಿನ್ನಿಂದ ನಾನು ನಿಧಾನವಾಗಿ ನಂತನೇ ಮರಿತಾ ಇದ್ದೀನಿ. ನೀನ್ ಸರಿಯಾಗಿದ್ದಿದ್ರೆ ನನ್ ಮನಸ್ಥಿತಿ ಹಾಳಾಗ್ತಿರ್ಲಿಲ್ಲ. 30 ವರ್ಷ ಆಗಿದ್ಯೋ ಇಲ್ವೋ, ಆಗ್ಲೇ ವಯಸ್ಸಾದ್ ಮುದ್ಕನ್ ತರ ಮಾತಾಡ್ತಿದ್ದಾರೆ. ಇಂಥ ಗಂಡಂದ್ರಿರೋ ನನ್ನಂತ ಪಾಪದವ್ರು ಎಷ್ಟ್ ಜನ ಇದಾರೋ ಪಾಪ. ದೂರದೃಷ್ಟಿ ಇರೋರು ಪರಿಸ್ಥಿತಿನ ಸಮತೋಲನಕ್ಕೆ ತರ್ತಾರೆ. ಇದು ನನ್ ಮಾತಲ್ಲ, ವಿಶಾಲಕ್ಷಮ್ಮ ಆಡ್ಸಿದ ಮಾತುಗಳು. ನೀನ್ ಸುಮ್ನೆ ಇರು ಡಮಕ. ನೀನ್ ಹೀಗ ಅರ್ಥ ಆಗದೆ ಇರೋ ತರ ಹೇಳಿದ್ರೆ ಹೇಗ್ ಗೊತ್ತಾಗತ್ತೆ? ಈಗ್ಲೇ ಯಾರ್ ಯಾವ ಹೊತ್ತಲ್ಲಿ ಹೇಗಿರ್ತಾರೆ ಅನ್ನೋದು ಅರ್ಥ ಆಗದೆ ನೈನಿ ಹತ್ರ ಬಂದು ಗೋಳ್ ಹೇಳ್ಕೊತಾ ಇದೀನಿ. ನೀವ್ ಹೇಳಿದ್ದು ನಂಗೆ ಅರ್ಥ ಆಯ್ತು ಚಿಕ್ಕಮ್ಮ. ಆದ್ರೆ ದಮ್ಮಕ್ಕ ಹೇಳಿದ ಮಾತಲ್ಲಿ ಇನ್ಯಾವುದೋ ಅರ್ಥ ಇದೆ. ನಮ್ಗಿಂತ ತಿಳ್ಕೊಂಡಿರೋಳು ನೀನೇ ನೈನಮ್ಮ. ನಿನ್ಗೇನಾದ್ರೂ ಅರ್ಥ ಆದ್ರೆ ವಿಷಯ ಏನು ಅಂತ ನಮಗೂ ಹೇಳೋ. ಸರಿ ಚಿಕ್ಕಪ್ಪ. ನಾವೀಗ ಸೀಮಂತದ ಕೆಲಸ ನೋಡೋಣ ಬನ್ನಿ. ಹೊರಗ ಕಾಣಿಸ್ತಿಲ್ವೇ? ಯಾವಾಗ್ಲೂ ನಗ್ತಾ ಇರೋರು ಒಳ್ಳೆಯವ್ರ ತರಾನೇ ಕಾಣಿಸ್ತಾರೆ ಕಣೋ. ಆದ್ರೆ ಅವ್ರ ಯೋಚನೆಗಳು ಆ ನಗುವಿನ ವಿರುದ್ಧವಾಗಿರುತ್ತೆ. ಪರೋಕ್ಷವಾಗಿ ನನ್ನೇ ಗುರಿ ಮಾಡ್ಕೊಂಡಿರೋ ನಯನಿಗೆ ನಾನ್ ಕೂಡ ಇಂಡೈರೆಕ್ಟ್ ಆಗಿ ಚೆಕ್ ಕೊಡ್ತೀನಿ. ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ನಾನ್ ಸ್ವಲ್ಪ ಹುಷಾರಾಗಿರ್ತೀನಿ ಮಾಮ್. ಇಲ್ಲಾಂದ್ರೆ ನಿನ್ ಪ್ಲಾನ್ ರಿವರ್ಸ್ ಆಗಿ ನಾನ್ ನರ್ಕ ಅನ್ಭವಿಸ್ಬೇಕಾಗತ್ತ ಅಷ್ಟೇನೆ.
ಏಯ್, ನಾವು ಮಾಡೋಕ್ಕಿಂತ ಮುಂಚೆ ಸುಮನ ಸೀಮಂತ ಮಾಡಿಸ್ಕೊಳಕ್ಕೆ ರೆಡಿ ಆಗಿದ್ದಾಳೆ. ಬೆಳಕ್ ಹರಿದ್ರೆ ಆ ಸಂಭ್ರಮ ಶುರುವಾಗ್ಬಿಡುತ್ತೆ. ಅಕ್ಕ ತಂಗಿಯಂದ್ರ ಮಧ್ಯ ಪ್ರೀತಿ ಇಲ್ಲದೆ ಇರೋದ್ರಿಂದ ಅದನ್ನ ನಾವು ಎನ್ಕ್ಯಾಶ್ ಮಾಡ್ಕೋಬೇಕು. ಅಂದ್ರೆ ಜಗಳ ಮಾಡೋಂತೀರಾ? ಅದು ಮಾಮೂಲಿ ಕಣೋ. ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀರಾ ನೀವು ಅಂದ್ರೆ ದೊಡ್ಡ ಪ್ಲಾನ್ ಏನಾದ್ರೂ ಮಾಡ್ಕೊಂಡೇ ಇರ್ತೀರಾ ಮಾಮ್ ನೀವು. ಹೌದು ಕಣೋ. ಈ ಸಲ ಟಾರ್ಗೆಟ್ ಡೈರೆಕ್ಟ್ ಆಗಿರಲ್ಲ. ನೀವು ನನಗೆ ಕ್ಲಿಯರ್ ಆಗಿ ಹೇಳಿದ್ರೆ ಸರಿಯಾಗಿ ಅರ್ಥ ಆಗಲ್ಲ ಮಾಮ್. ನನ್ ಬುದ್ಧಿ ಹೇಗೆ ಅಂತ ನಿಮ್ಗೆ ಗೊತ್ತಲ್ಲ. ಭಯ ಪಡ್ಬೇಡ್ವೋ. ಕೇಳಿಸ್ಕೊ, ನಾಳೆ ಸೀಮಂತದಲ್ಲಿ ಪ್ರಾಣ ಹೋಗೋ ತರ ಒಬ್ರು ಕಷ್ಟ ಪಡ್ತಾರೆ. ಯಾರದು? ಗೆಸ್ ಮಾಡಿ ನೋಡೋಣ. ಯಾರದು? ಸುಮನ ಇರ್ಬೋದು. ನೋ. ಓ, ಅಂದ್ರೆ ನೈನಿನೇ ಆಗಿರ್ತಾಳಲ್ವಾ? ಅಲ್ಲ ಕಣೋ. ಮತ್ತಾರು ಮಾಮ್? ವಿಕ್ರಾಂತ್. ಶಾಕ್ ಆಯ್ತಾ? ನನ್ ತಮ್ಮ ಮಾಮ್, ನಿಮ್ ಚಿಕ್ಕ ಮಗ. ರಿಲ್ಯಾಕ್ಸ್. ಈ ಸರ್ತಿ ನೀ ಸುಮ್ನಿದ್ಬಿಡು. ಆಂಟಿ ಇಲ್ಲ ಅಂತ ಫುಲ್ ಜೋಶಲ್ಲಿ ಹಾಡಾಡ್ತಿದ್ದೀರಾ? ಲೈಟ್ ಹೌಸ್ ಇದ್ರೆ ಡಮ್ಮಕ್ಕಲಿಂದ ಸ್ವಲ್ಪ ದೂರ ಇರುವಂತಾಳಲ್ಲಮ್ಮ. ಡಮ್ಮ ಡಮ್ಮ. ಹತ್ರ ಇರೋದು ಮನುಷ್ಯರಲ್ಲ ಪಾಮು, ಮತ್ತೆ ಮೃತ್ಯು. ಅಯ್ಯಪ್ಪ, ನೆಮ್ಮದಿಯಾಗಿ ಶ್ರೀಮಂತ ಮಾಡ್ಬೇಕು ಅಂತಿದ್ರೆ ನೀನ್ ಈ ತರ ಎಲ್ಲ ಮಾತಾಡಿ ನನ್ಗೆ ಹೆದರ್ಸ್ಬಿಡ ಡಮ್ಮಕ್ಕ. ಅವಳು ಹೇಳಿದ್ ನಿಜಾನೇ. ನೆರಳ್ ತರ ಬೆನ್ ಹಿಂದೆ ಇರೋ ಮೃತ್ಯು ದೇವತೆನ ಮರ್ತೋಗಿ ಮನುಷ್ಯರಾಗಿರೋ ನಾವು ನಮಗ್ ಕೊನೆನೇ ಇಲ್ಲ ಅನ್ಕೊಂಡು ಮೆರಿತಾ ಇರ್ತೀವಿ. ಏನಕ್ಕ ಇದು? ಪಾಪರ್ಸ್. ಹೇಯ್, ಯಾಕೆ ನಗ್ತಿದ್ಯಾ? ಅತ್ತೆ, ನೀವು ಪಾಪರ್ ಆಗಿದ್ದೀರಾ ಅಂದಿದ್ದಕ್ಕೆ ನಗು ಬರ್ತಿದ್ದೀರಿ. ಎಲ್ಲ ಮಾತನ್ನ ಜೋಕ್ ಅಂತ ಅನ್ಕೊಂಡು ಹಲ್ ಕಿಸಿಬೇಡ. ಪಾಪರ್ ಆಗದೆ ಬೇರೆ, ಪಾರ್ಟಿಯಲ್ಲಿ ಯೂಸ್ ಮಾಡೋ ಈ ಪಾಪರ್ಸೇ ಬೇರೆ. ತಮಾಷೆಗಷ್ಟೇ ಬಿಡಿ ಮಾಮ್. ಎಲ್ಲಿ ಕೊಡಿ, ಅದನ್ನ ನೋಡ್ತೀನಿ. ಹೇಯ್, ಬೇಕಾಗಿಲ್ಲ. ಇದು ಚಿಕ್ಕ ಮಕ್ಳಿಗಲ್ಲ. ಅಷ್ಟಕ್ಕೋದನ್ನ ಯಾರು ಉಪಯೋಗಿಸಬಾರ್ದು. ಯಾಕೆ ಹಾಗೆ ಹೇಳ್ತೀಯಾ? ವಲ್ಲಭ, ಜಾಸ್ತಿ ಮಾತಾಡಿದ್ರೆ ಕಷ್ಟ ಆಗತ್ತೆ. ಸೈಲೆಂಟ್ ಆಗಿರೋ. ನಾನ್ ಹೋಗಿ ಸುಮನನ್ ಕರ್ಕೊಂಡ್ ಬರ್ತೀನಿ. ವಿಶಾಲ, ತುಳಸಿ ಕಟ್ಟೆ ಯಾಕಪ್ಪ ತಗೊಂಡ್ ಬಂದೆ? ಆಚೆ ಮಳೆ ಬರ್ತಿತ್ತಲ್ಲ, ಇವತ್ತು ಯಾರು ಕೂಡ ತುಳಸಿ ಗಿಡದ ಹತ್ರ ದೀಪ ಹಚ್ಚೋದಕ್ಕಾಗಲ್ಲ ಅಂತ ನೈನಿ ನೊಂದ್ಕೊಂಡ್ಲು. ಆಗಂತನಿಗೆ ಸುಮನನ್ ಸೀಮಂತ ನಡೆಯೋ ಜಾಗದಲ್ಲಿ ದೀಪಾರಾಧನೆ ಮಾಡಿದ್ರೆ ಒಳ್ಳೇದು ಅಂತ ಯಜಮಾನ್ರಿಗೆ ಇಲ್ಲಿಡಕ್ ಹೇಳ್ದೆ ಅತ್ತೆ. ಯಾರು ಚಪ್ಪಲಿ ಶೂಸು ಹಾಕೋಬಿಡಿ, ಯಾಕಂದ್ರೆ ತುಳಸಿ ಗಿಡ ಇರೋ ಜಾಗ ತುಂಬಾ ಪವಿತ್ರವಾಗಿರುತ್ತೆ. ಒಟ್ನಲ್ಲಿ ಒಳ್ಳೆ ಕೆಲಸ ಮಾಡಿದ್ಯಾ ವಿಶಾಲ್. ಸುಮನನ್ ಕೈಯಲ್ಲಿ ದೀಪನ್ ಬೆಳಗ್ಸೋಣ. ಬೇಗ ಬರ ಕೇಳಮ್ಮ. ಬಂದ್ಬಿಟ್ವಿ. ವ್ಯಂಗ್ಯ ಆಡದೆ ಇದ್ದಂಗ್ ಹೇಳ್ಬಿಟ್ರು ಅತ್ತೆ. ಇನ್ನೂ ಯಾಕೆ ತಡ? ಸುಮನ ಬೆಳಗ್ಸು.
ಮಾಮ್, ಸುಮನ ಅವಳು ಸೌಭಾಗ್ಯ ದೀಪನ ಅವಳೇ ಆರಿಸ್ಕೋತಾ ಇದ್ದಾಳೆ. ಸೈಲೆಂಟ್ ಆಗಿ ಕೆಲಸ ಮಾಡು. ಸುಮನ, ಅಮ್ಮನವ್ರಿಗೆ ನಮಸ್ಕಾರ ಮಾಡಿ ಆರೋಗ್ಯವಾಗಿ ಮಗು ಹುಟ್ಲಿ, ತೊಂದರೆ ಇಲ್ದೆ ಸಂಸಾರ ನಡೀಲಿ ಅಂತ ಬೇಡ್ಕೋ. ಯಾವ ಕಷ್ಟಗಳು ಇಲ್ದೆ ಮಗು ಆಗಿ ನಾನ್ ಶ್ರೀಮಂತೆ ಆದ್ರೆ ಸಾಕಮ್ಮ. ಅದು ಇವಳು ಬುದ್ಧಿ. ಸುಮನಾ, ಸುಮಂಗಲಿಯಾಗಿರ್ಬೇಕು ಅಂತ ಬೇಡ್ಕೊಳಲ್ವಾ? ನಾನ್ ಚೆನ್ನಾಗಿದ್ರೆ ನನ್ ಗಂಡನು ಚೆನ್ನಾಗಿರ್ತಾನೆ. ಅವಳಿಗೆ ಬರೋ ದುಡ್ಡಿಂದ ವಿಕ್ರಾಂತ್ನು ಕೂಡ ಸಾಕ್ಬೋದು ಅಂತ ಅನ್ಕೋತಿದ್ದಾಳೆ. ನಿಜ ಅಂತ ಇಷ್ಟ್ರಲ್ಲೇ ಗೊತ್ತಾಗತ್ತೆ. ನೋಡ್ತಾ ಇರಿ ವಿಶಾಲ್ ಬಾವಾ. ಸಂತೋಷ ಬಿಡು ಸುಮನ, ನೀನ್ ಹೋಗಿ ಚೇರ್ ಮೇಲೆ ಕೂತ್ಕೋ. ಸರಿ ವಿಕ್ರಾಂತ್, ಮಗನ್ ಕೊಡೋ. ಓಕೆ ಬ್ರೋ. ವಿಕ್ರಾಂತ್ ಸುಮನ ಮೇಲೆ ಅಕ್ಷತೆ ಹಾಕ್ಬೇಕಾದ್ರೆ ಇದನ್ನ ಪ್ರಯೋಗ ಮಾಡ್ಬೇಕು. ಏಯ್, ಸುಮ್ನಿರೋ. ಪ್ರಯೋಗಿಸ್ಬೇಕಾ? ಪ್ರಯೋಗ ಮಾಡೋದಕ್ಕೆ ಅದೇನಾದ್ರೂ ರಾಕೆಟಾ? ಹೇ, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ? ಆಹಾ, ವಲ್ಲಭ, ಈಗ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೋತೀಯಾ? ಗಂಡ ಹೆಂಡತಿ ಇಬ್ರು ಬಂದು ಸುಮನನ್ಗೆ ಆಶೀರ್ವಾದ ಮಾಡಿ. ಹಸ್ಬೆಂಡು ಕಮ್ಮು. ಮಾಮ್, ಹುಷಾರಾಗಿಟ್ಕೊಳ್ಳಿ. ಅದು ಬಾಂಬನು ಹಾಗೆ ಆತರ ಯಾಕೆ ಆಡ್ತಿದ್ಯಾವಲ್ಲವ? ಯಾವುದೇ ವಸ್ತು ಆದ್ರೂ ನಾನು ತುಂಬಾ ಕೇರ್ ತಗೋತೀನಿ ಮಾವ. ಒಳ್ಳೇದೆ, ಹೋಗಿ ಆಶೀರ್ವಾದ ಮಾಡು. ಮಾಮ್, ಹಿಡ್ಕೊಳ್ಳಿ. ನಿನ್ ಗಂಡ ಮಕ್ಕಳ ಜೊತೆ 100 ವರ್ಷ ಚೆನ್ನಾಗಿರು ಸುಮನ. ಯಾರಿದ್ರು ಇಲ್ಲ ಅಂದ್ರು ನಿನಗ್ ನೀನೇ ಅಂತ ಅನ್ಕೊಂಡು ಚೆನ್ನಾಗಿ ಬದುಕ್ಬೇಕು ಸುಮನ. ನೈನಿ, ನಡಿ. ಇಡಿಯಟ್. ಸುಮನ, ವಿಶಾಲಾಕ್ಷ ಅಮ್ಮನವರ ಕೃಪಾ ಕಟಾಕ್ಷೆ ನಿನ್ ಮೇಲಿರ್ಬೇಕು. ಎಲ್ಲ ಒಳ್ಳೇದೇ ನಡೀಲಿ. ತಾಯಿ ಆಗ್ತಿದ್ಯಾ, ಮಗು ಹುಟ್ಟಿದ್ಮೇಲಾದ್ರೂ ನಿನಗೆ ಮನಃಶಾಂತಿ ಸಿಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ದೀರ್ಘ ಸುಮಂಗಲಿ ಭವ. ದುರಂದರ ಇದ್ದಿದ್ರೆ ಪಾಪ ಪಾವನ ಮೂರ್ತಿನೂ ಆಶೀರ್ವಾದ ಮಾಡ್ಬೋದಾಗಿತ್ತು. ಪರವಾಗಿಲ್ಲ ಅಕ್ಕ. ಏನಾಯ್ತು ಇವಳಿಗೆ? ಇಷ್ಟು ತನಕ ಚೆನ್ನಾಗೇ ಇದ್ಲಲ್ಲ. ಸುಮನಾ, ಇಲ್ಲಿ ನೋಡು, ನಾನು ನಿನ್ನ ಫೋಟೋ ತೆಗಿದ್ದೀನಿ ಅಂದಿಲ್ವಲ್ಲ? ಈ ಸ್ಮೈಲ್ ಕೊಡೋದೇನೆಲ್ಲ ಬಿಟ್ಟು ಏನ್ ಮಾಡ್ತಾ ಇದೀಯ ಅಂತ ಹೇಳು. ಪೂಜೆ ಮಾಡ್ತಾ ಇದ್ದೀನಿ.
ಇದು ಬೆಡ್ರೂಮು. ನಾನಿಲ್ಲಿ ಕೂತ್ಕೊಂಡು ಬಂಗಾರದ ಹಾವ್ಗೆ ಹೂ ಯಾಕೆ ಏರಿಸ್ತಾ ಇದ್ದೀನಿ ಅನ್ನೋ ತಾನೇ ನಿಮ್ ಅನುಮಾನ. ಸೀಮಂತ ಆದ್ಮೇಲೆ ಅರ್ಧ ಗಂಟೆ ರೆಸ್ಟ್ ಮಾಡ್ದೆ. ಕನ್ಸಲ್ಲಿ ನಾಗರಾಜ ಬಂದು ನನಗ್ ಪೂಜೆ ಮಾಡಿದ್ರೆ ನಿಂಗ್ ಒಳ್ಳೇದಾಗತ್ತಮ್ಮ ಅಂತ ಹೇಳ್ದ. ನಾಗರಾಜ ಅನ್ನೋನು ನಿನಗೊಬ್ಬ ಬಾಯ್ ಫ್ರೆಂಡ್ ಇದ್ದ. ಅವನ್ ನಿನ್ ಕನ್ಸಲ್ ಬಂದು ನನ್ನ ಮರ್ತೋದಿಯಾ ಡಾರ್ಲಿಂಗ್ ಅಂತ ಕೇಳಿದಿದ್ರೆ ಒಂದ್ ಅರ್ಥ ಇರೋದು. ಹಾವು ನಿಂಗೆ ಸಲಹೆ ಕೊಡೋದಂದ್ರೇನು, ಅದು ಕೂಡ ಕನ್ಸಲ್ಲಿ.